ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ. ಈಗ ತಾನೇ ಕಲ್ಟ್ ಸಿನಿಮಾದ ಟ್ರೈಲರ್ ನೋಡ್ಕೊಂಡ್ ಬಂದೆ. ತುಂಬಾ ಸೈಕ್ ಆಗಿದೆ ಗುರು, ನನಗಂತೂ ಇಷ್ಟ ಆಯ್ತು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ, ಇದರಲ್ಲಿ ಯಾಕೆ ಯಾರು ಮಾಡಿದಾರೆ, ಯಾರೆಲ್ಲ ಆಕ್ಟಿಂಗ್ ಮಾಡಿದಾರೆ, ಹಾಗೆ ಕಂಟೆಂಟ್ ಏನಂತ ಸ್ವಲ್ಪ ಹೇಳ್ತೀನಿ. ಇದರಲ್ಲಿ ನಾಯಕ ಬಂದ್ಬಿಟ್ಟು ಜೈದ್ ಖಾನ್ ಅವರು, ಹೀರೋಯಿನ್ ಆಗ್ಬಿಟ್ಟು ಮಲೈಕ್ ಅವರು, ರಚಿತಾ ರಾಮ್ ಅವರು, ಆಲೋಕ್ಯ ಅವರು, ಹಾಗೆ ಅಚ್ಯುತ್ ಸರ್, ರಂಗನ ರಘು ಅವರು ಆಕ್ಟ್ ಕೂಡ ಮಾಡಿದ್ದಾರೆ. ಟ್ರೈಲರ್ ಎಷ್ಟು ಜನ ತೋರಿಸಿದ್ದಾರೆ, ಮತ್ತೆ ಮೂವಿಲಿ ಎಷ್ಟು ಜನ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗೆ ಇದ್ರಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಅಂದ್ರೆ ಲವ್. ಸ್ಟಾರ್ಟಿಂಗ್ ಮಾಧವನ ಕ್ಯಾರೆಕ್ಟರ್ನ ಜೈದ್ ಖಾನ್ ಅವರು ಮಾಡಿದಾರೆ ಅಂತ ಹೇಳಿದೆ. ಮಾಧವನ ಜೋಡಿ ಆಗ್ಬಿಟ್ಟು ಗೀತಾ ಅವರು ಮಾಡಿದ್ದಾರೆ, ಮಲೈಕ್ ಅವರು. ಇವರಿಬ್ಬರದು ಲವ್ ಯಾವ ತರ ಫೇಲ್ಯೂರ್ ಆಗುತ್ತೆ ಅಲ್ಲ ಮೂವಿಲಿ ನೋಡ್ಬೇಕು. ಹುಡುಗಿ ಮೋಸ ಮಾಡ್ತಾರ ಅಥವಾ ಹುಡುಗಿ ಕಡೆಯವ್ರು ಏನಾರ ಮಾಡ್ಬಿಟ್ಟು ಗಿಮಿಕ್ ಆಡಿಬಿಟ್ಟು ಏನೋ ಹುಡುಗಿ ಮೋಸ ಮಾಡ್ತಾರೆ ಗೊತ್ತಿಲ್ಲ. ಫುಲ್ ಸೈಕರು ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಕಾಣ್ತಾ ಇದಾರೆ. ಮಾಧವ್ ಕ್ಯಾರೆಕ್ಟರ್ ಅಂದ್ರೆ ಜೈದ್ ಖಾನ್ ಅವರು ನನಗಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟು. ಲುಕ್ ವೈಸ್ ಮಾತ್ರ ಮೇಕಿಂಗು ಸಖತ್ತಾಗಿದೆ. ಲವ್ ಫಿಲ್ಲರ್ ಆಗಿ ಮೇಲೆ ಏನ್ ತೋರಿಸಿದಾರಲ್ಲ ಮೇಕಿಂಗ್ ನೆಕ್ಸ್ಟ್ ಲೆವೆಲ್. ಏನಪ್ಪ ಈ ಫುಲ್ ಕ್ಯಾರೆಕ್ಟರ್ ಲವ್ ಫಿಲ್ಲರ್ ಇರುತ್ತೆ ಅಂತ ನೀವು ತಿಳ್ಕರ್ಸ್ಕೊಳಕ್ ಹೋಗ್ಬೇಡಿ. ಕ್ರೇಜಿ ಬಾಯ್ ಆಗಿ ಡಿಸ್ಟರ್ಬ್ ಬೈಕ್ ಕೂಡ ನೋಡ್ಬೋದು. ಮ್ಯಾಡ್ ಸೈಕೋ ಒಂಥರ ಲವ್ ಫಿಲ್ಲರ್ ಬಾಯಿಗೆ ಏನೇನು ಇರಿಟೇಟ್ಗಳು ಆಗ್ತಿರ್ತಾವ ಒಂಥರ ವರ್ತಿಸ್ತಾರ, ಅವನ್ನೆಲ್ಲ ತೋರಿಸಿದಾರೆ ಇದರಲ್ಲಿ. ಹಾಗೆ ನನಗೆ ಇಷ್ಟ ಆಗಿದ್ದು ಎಮೋಷನ್. ತಂದೆ ಮತ್ತು ಮಗನ ಕ್ಯಾರೆಕ್ಟರ್ ಒಂದೇ ಒಂದು ಎಮೋಷನ್ ಬರುತ್ತೆ. ಮಿಡಿಲ್ ಕ್ಲಾಸ್ ಹುಡುಗರು ಗೊತ್ತಲ್ಲ ಎಮೋಷನ್ ಯಾವ ತರ ಇದೆ ಅಂತ. ನನಗಂತೂ ತುಂಬಾ ಇಷ್ಟ ಆಗೋಯ್ತು, ಬೇಗ ಕನೆಕ್ಟ್ ಆಗೋಯ್ತು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ರಂಗಣ ಸರ್ದು ಕೂಡ ಏನೋ ಎಮೋಷನ್ ಇದೆ. ಹಾಗೆ ರಚಿತಾ ರಾಮ್ ಅವ್ರದ್ದು ಲವ್ ಫಿಲ್ಲರ್ ಮೇಲೆ ಅವರೇ ಎಂಟ್ರಿ ಆಗೋದು. ರಚಿತಾ ರಾಮ್ ಫುಲ್ ಇರ್ತಾರ ಅಥವಾ ಬಂದ್ ಹಂಗೆ ಹೋಗ್ತಾರ ಗೊತ್ತಿಲ್ಲ, ಮೂವಿಲಿ ನೋಡ್ಬೇಕು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಅವ್ರನ್ನು ಕೂಡ ಏನೋ ಹಾಸ್ಪಿಟಲ್ ಇದನ್ನ ಅಪ್ಲೈ ಮಾಡ್ತಾರೆ. ನೀವೂನ ಸೈಕ್ ಆಗ್ಬಿಟ್ಟು ಏನೋ ಹೊಡೆದಾಕಿದಾನೆ ಏನೋ ಗೊತ್ತಿಲ್ಲ. ಸಖತ್ತಾಗಿ ಬಂದಿದೆ ಟ್ರೈಲರ್ ಮಾತ್ರ, ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಹಾಗೆ ಇದ್ರ ಸಾಂಗ್ ಬಗ್ಗೆ ಮಾತ್ರ ಹಿಂಗೆಲ್ಲ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿದಾವೆ. ನಮ್ಡಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ, ಹೃದಯ ಸಾಂಗ್. ಅದು ಕೂಡ ಇಟ್ಟು ಆಮೇಲೆ ಚಂದನ್ ಶೆಟ್ಟಿ ಅವರು ಹೇಳ್ಬಿಟ್ಟಿದ್ದಾರೆ ಈ ಮೂವಿ ಮಾತ್ರ ಲವ್ ಫಿಲ್ಲರ್ ಬಾಯ್ಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಕೂಡ ನೋಡಿದೆ, ನೀವು ಕೂಡ ನೋಡಿ ಅಂತ ಹೇಳಿದ್ದಾರೆ. ಈ ಫಿಲಂ ಪೂರ್ತಿ ಲವ್ ಇಂದ ಇರುತ್ತೆ, ಲವ್ ಫಿಲ್ಲರ್ ಬಗ್ಗೆ ಇರುತ್ತೆ. ಒಂದ್ ಒಳ್ಳೆ ಕಂಟೆಂಟ್, ಒಳ್ಳೆ ಮೆಸೇಜ್ ಅಂತ ಇರುತ್ತೆ. ಹಾಗೆ ನನಗೆ ಇನ್ನೊಂದು ಇಷ್ಟ ಆಗಿದ್ದಪ್ಪ ಅಂದ್ರೆ ಫೈಟ್ಗಳು ಅಂತ ನೆಕ್ಸ್ಟ್ ಎಲ್ಲ ಒಳ್ಳೆ ಮಾಸಾಗೆ ಮಾಡಿದಾರಲ್ಲ ಫೈಟ್ಗಳನ್ನ. ಆಮೇಲೆ ಇದರಲ್ಲಿ ಲುಕ್ ಸಖತ್ತಾಗಿ ಕಾಣ್ತಿದ್ದಾರೆ. ಮತ್ತೆ ಇವರು ಜೈದ್ ಖಾನ್ ಅವರು ಮತ್ತೆ ಮಲೈಕ್ ಅವ್ರದ್ದು ಒಳ್ಳೆ ಸಖತ್ತಾಗಿದೆ. ಒಂದು ಸಾಂಗಲ್ಲಿ ಇದೆ ಅಲ್ಲ, ಆ ಲುಕ್ ಸಖತ ಬಂದ್ ಹೋಗುತ್ತೆ. ರಚಿತಾ ರಾಮ್ ಅವರು ಮಾಡರ್ನ್ ಲುಕ್ ಅಲ್ಲಿ ಕಾಣಿದ್ದಾರೆ. ಅವ್ರು ಬಂದ್ ಹೋಗ್ತಾರ ಅಥವಾ ಅದೇ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರ, ಕಂಟಿನ್ಯೂ ಮುಗಿಯವರೆಗೆ ಇರ್ತಾರ ಅಂತ ಗೊತ್ತಿಲ್ಲ. ಒಳ್ಳೆ ಸಖತ ಎಂಟ್ರಿ ಕೊಟ್ಟಿದ್ದಾರೆ ಅವ್ರು ಮಾತ್ರ. ಆಲೋಕ್ಯ ಅವರು ಅವಾಗ ಹೇಳ್ದಂಗೆ ಪಾರ್ಟ್ನರ್, ಏನ್ ಸ್ಟಾರ್ಟಿಂಗ್ ಇಂದ ಪಾರ್ಟ್ನರ್ ಆಗಿರ್ತಾರ ಅಥವಾ ಲವ್ ಫೇಲ್ಯೂರ್ ಆದ್ಮೇಲೆ ಅವರಿಗೆ ಜಾಯ್ನ್ ಹಾಕಾರೋ ಎಲ್ಲ ಮೂವಿಲಿ ನೋಡ್ಬೇಕು ನಾವು. ಓಕೆ, ಇದು ಟ್ರೈಲರ್ ತೋರಿಸಿರೋದು. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇದೇ ತಿಂಗಳು ಜನವರಿ 23ನೇ ತಾರೀಕು ರಿಲೀಸ್ ಆಗ್ತದೆ. ಇದ್ರ ಜೊತೆಗೆ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಮೂವಿ ಕೂಡ ರಿಲೀಸ್ ಆಗ್ತದೆ. ಒಂದೇ ದಿನ ಎರಡು ಕೂಡ ಮೂವಿ ರಿಲೀಸ್ ಆಗ್ತವೆ. ಎರಡರಲ್ಲಿ ಒಂದು ಯಾವ್ದಾರ ಒಂದ್ ಬಿಟ್ಟು ನೋಡ್ಕೊಂತೀರಿ. ಇದು ನೋಡಿ ಮೇಲೆ ಅದು ನೋಡಿ, ಅದು ನೋಡಿ ಮೇಲೆ ಇದು ನೋಡಿ, ಒಟ್ಟು ಎರಡು ಸಿನಿಮಾ ಕಾಣದವೆ. ನೋಡಿ ಹರಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಸಿನಿಮಾದ ರಿವ್ಯೂ ಕೂಡ ನಾನೇ ಮಾಡ್ತೀನಿ ದಾವಣಗೆರೆಯಲ್ಲಿ. ಅದನ್ನು ಕೂಡ ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ. ಮೊನ್ನೆ ವಿಡಿಯೋ ಸಿಗುವ. ಬಾಯ್.